ಕನ್ಯಾ ರಾಶಿಯಲ್ಲಿ ಜನನವಾಗಿರೋ ಸಪ್ತಮ ಸ್ಥಾನದಲ್ಲಿ ಸಾಕಷ್ಟು ಗ್ರಹಗಳ ಕೂಟವನ್ನು ನಾವು ನೋಡಿದಾಗ ಏನೋ ಒಂದು ರೀತಿಯಾದಂತಹ ಕೌಟುಂಬಿಕ ವಿಚಾರದಲ್ಲಿ ಗಲಿಬಿಲಿಯ ವಾತಾವರಣ, ಯಾವುದೋ ಒಂದು ಹೊಸ ವಿಚಾರಕ್ಕೆ ಕೈ ಹಾಕಬೇಕಾಗಿತ್ತು, ಆದರೆ ಅದು ವಿಳಂಬ ಆಗುವಂಥದ್ದು. ಜೊತೆಗೆ ಮನೆಯ ವಿಚಾರದಲ್ಲಿ ಅಂದರೆ ಮನೆ ಕಟ್ಟೋ ವಿಚಾರ ಆಗ್ಬೋದು, ಸೈಟ್ ವಿಚಾರ ತಗೊಳ್ಳುವಂಥ ವಿಚಾರ ಆಗಿರ್ಬೋದು, ಅಥವಾ ಎಜುಕೇಷನ್ ವಿಚಾರಕ್ಕಾಗಿರ್ಬೋದು, ಸ್ವಲ್ಪ ಏನೋ ಗೊಂದಲ ವಾತಾವರಣ ಸಹ ಮೂಡುವಂಥದ್ದು. ಪತಿ ಪತ್ನಿಯಲ್ಲೂ ಸಹ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಯಾರೆಲ್ಲ ವಿವಾಹವಾಗಿರುವಂಥ ಕನ್ಯಾ ರಾಶಿಯವರು ಸಮಾಧಾನದಿಂದ ಇದ್ರೆ ಒಳ್ಳೇದು ಈ ವಾರ. ಇಲ್ಲ ಆದರೆ ಸುಮ್ಮನೆ ಅನವಶ್ಯಕವಾಗಿ ಮೂರನೇ ವ್ಯಕ್ತಿಗಳಿಂದ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಸರಿ, ಈ ರೀತಿ ಇದ್ದಾಗ ಏನು ಮಾಡಿದ್ರೆ ಒಳ್ಳೆಯದು? ನೀವು ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಒಂದು ಸ್ಮರಣೆ ಮಾಡಿ, ಅಥವಾ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ. ಈ ವಾರ ತುಂಬ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ ಕಾಣ್ತೀರಾ, ಅದು ಒಂದು ಒಳ್ಳೆಯ ವಿಚಾರ. ಸರಿ, ಈ ಲಕ್ಷ್ಮೀನಾರಾಯಣ ಮತ್ತು ಪಾರ್ವತಿ ಪರಮೇಶ್ವರ ಸ್ಮರಣೆ ಮಾಡೋದ್ರ ಜೊತೆಗೆ ಸೋಮವಾರ, ಬುಧವಾರ ಯಾವುದಾದ್ರೂ ನಿಮ್ಗೆ ಇಚ್ಛೆ ದೇವರ ಒಂದು ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬಂದು ತುಂಬ ಒಳ್ಳೆಯದು.